ಕ್ಲೋಸ್ ಫ್ರೆಂಡ್ಸ್ ಆದ್ರೂ ಇವರು ಇವತ್ತು ನಾಳೆ ಮದುವೆ ಆಗ್ತಾರೆ ಅಂತ ಅಂದ್ಬಿಟ್ಟು ಬೇಗ ಮದುವೆ ಮಾಡಿಸ್ಬಿಟ್ರು. ನಾನೊಂದು 23, ಅವಳೊಂದು 22. ಸೊ ಈಗ ನನ್ನ ಮದುವೆ ಆಗಿ 25 ವರ್ಷ ಆಯಿತು. ಮಲ್ಟಿನ್ಯಾಷನಲ್ ಕಂಪನೀಸ್ ಮಾತಾಡೋ ಇಂಗ್ಲೀಷು ನಮ್ಮ ಗೌರ್ಮೆಂಟ್ ಮಾತಾಡೋ ಇಂಗ್ಲೀಷಿಗೆ ನಾನು ಟ್ರಾನ್ಸ್ಲೇಟರ್ ಅಂತ. ಇದಿಷ್ಟು ಮಾಡಿದ್ದು ಆಗಿನ ನಮ್ಮ CM ಆದ SM ಕೃಷ್ಣ ಅವರು ಕಣ್ಣಿಗೆ ಬಿತ್ತು. ಈ ಬ್ಯಾಂಗ್ಳೂರ್ ಅಜೆಂಡಾ ಟಾಸ್ಕ್ ಫೋರ್ಸ್ ಅಂತಿತ್ತು, ಅದರಲ್ಲಿ ನಮ್ಮ ಕಂಪನಿನೂ ಒಂದು ಇದು ಕೊಟ್ಟು ನೋಡಿ ಇನ್ನು ಡಿಜಿಟಲ್ ಏನೇನು ಮಾಡ್ಬೋದು, ಗೌರ್ಮೆಂಟಿಗೆ ಇನ್ನು ಏನೇನು ಮಾಡ್ಬೋದು ಅಂತಂದಾಗ ನಮ್ಮ BBMP, ಆಗ BMP ಇರಲ್ಲ, 2 B ಇರಲ್ಲ, ಒಂದೇ ಇದ್ದಿದ್ದು ಬೆಂಗಳೂರು ಮಹಾನಗರ ಪಾಲಿಕೆ, ಅವ್ರಿಗೊಂದು ವೆಬ್ಸೈಟ್ ಮಾಡಿ ಅದರಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇವತ್ತೆಲ್ಲ ಆನ್ಲೈನ್ ಔಟ್ ನಾವು ಕಂದಾಯ ಕಟ್ತೀವಲ್ಲ ಸರ್, ಅವತ್ತಿಗೆ ವಸಂತರಾವ್ ಸರ್ ಅಂತ ಅವರು ಕಮರ್ಷಿಯಲ್ ಟ್ಯಾಕ್ಸಲ್ಲಿದ್ದರು, ಅವರು ಈಗಲೂ BMRCL ಇದ್ದರು, ಈಗ ರಿಟೈರ್ ಆಗಿದ್ದಾರೆ. ಅವರು ಫಣಿರಾಜ್ ಅಂತ ಜಯರಾಜ್ ಸರ್ ಕಮಿಷನರು, ಅವ್ರ ಟೈಮಲ್ಲಿ ಫಸ್ಟ್ ಟೈಮ್ ನಾವು ಆನ್ಲೈನ್ ಕಟ್ಬೋದು ನೀವೇ ಅಂತ ಸ್ವಯಂ ಘೋಷಿತ ತೆರಿಗೆ 2001ನಲ್ಲಿ ಆ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದೆ. ಚೆನ್ನಾಗಿ ಬಿಂಡ ತಕ್ಬಿಟ್ರೆ ಆ ಟೈಮಿಗೆ ಮಾತ್ರ ನನಗೆ. ಸೊ ಅದನ್ನು ಮಾಡಿದೆ. ಅದಾದಮೇಲೆ ಭೂಮಿ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದೆ. ಹಾಂ, ಅದನ್ನು ಡಿಜಿಟೈಸ್ ಮಾಡೋದು ಆ ಡಿಪಾರ್ಟ್ಮೆಂಟ್ ಆ ಪ್ರಾಜೆಕ್ಟ್ ಅದರಲ್ಲಿ ವಾರ್ತಾ ಇಲಾಖೆದೊಂದು ಇದರಲ್ಲಿ ಮಾಡಿದೆ. ಈ ಥರದ್ದು. ಸೊ ನನ್ನ ಗೌರ್ಮೆಂಟದು ಒಂದು ಏನಂತಾರೆ ಗೊತ್ತಿದ್ದೋ ಗೊತ್ತಿಲ್ದಿರ ಒಂದು ಲೆವೆಲ್ ಆಫ್ ಎಕ್ಸ್ಪರ್ಟೀಸು ಬಿಲ್ಡಪ್ ಶುರು ಆಯಿತು. ಆ್ಯಂಡ್ ನಾನು ಸಿನಿಮಾ ಸ್ವಲ್ಪ ತಲೆಗೆ ಬರಲೇ ಇಲ್ಲ, ನಾನು ಇದರಲ್ಲೇ ಮುಳುಗಿ. ಇದೊಂಥರ ಹೊಸ ವರ್ಲ್ಡ್ ಸರ್ ಇದು. ಅಂದರೆ ನಾವು ಹೊರಗಡೆ ಈ ಕಡೆ ಇದ್ದ ಅಭ್ಯಾಸ, ಅವ್ರು ಸರಿ ಇಲ್ಲ, ಇದು ಸರಿ ಇಲ್ಲ, ಇವ್ರು ಮಾಡಿಲ್ಲ, ಅದು ಮಾಡಿಲ್ಲ. ಇಲ್ಲಿ ನಾನು ಆ ಕಡೆ ಇದ್ದು ಏನೋ ಒಂದು ಡಿಫ್ರೆನ್ಸ್ ಮಾಡ್ಬೋದು, ನಾನು ಏನೋ ಒಂದು ಸೊಸೈಟಿಗೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೋದು, ನಮ್ಮದೊಂದು ಅಳಿವಳಿ ಸೇವೆ ಮಾಡ್ಬೋದು ಅನ್ನೋದು ಗೊತ್ತಾದಾಗ ಅದರ ಖುಷಿ, ಅದರ ಹೈ ಇದೆಯಲ್ಲ, ಅದು ಎಕ್ಸ್ಪ್ಲೈನು ಮಾಡೋಕ್ಕಲ್ಲ ನನಗೆ. ಅಷ್ಟೂ ಒಂಥರ ನಾವು ಮಾಡಿದ್ದು ನೋಡಿ ಇಷ್ಟು ಜನಕ್ಕೆ ಹೆಲ್ಪ್ ಆಯಿತು, ಇವರೆಲ್ಲ ಇದು ಮಾಡತ್ತಾಯಿದ್ದು, ನಮ್ಮ ತೆರಿಗೆ ಇನ್ಕ್ರೀಸ್ ಆಯಿತು, ಇದನ್ನು ಮಾಡ್ತಾಯಿದ್ದೀವಿ, ಇದೊಂದು ಈ ಖುಷಿ ಆ ಡಿಸಿಷನ್ ಮೇಕಿಂಗಲ್ಲಿ ನೀವು ಇದ್ದಾಗ ಅದರದ್ದು ಖುಷಿನೇ ಬೇರೆ. ಸೊ ಅದರಲ್ಲೇ ನಾನು ಹಂಗೆ ಹರಿದೋಯ್ದೆ. ಅದಾದಮೇಲೆ ನಂದು BMSC ಪ್ರಾಜೆಕ್ಟ್ ಸಿಕ್ತು. ಅದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕಾರಿಡಾರ್, ಅದರಲ್ಲಿ ನೈಸ್ ರೋಡ್ ಶುರುವಲ್ಲಿ ನಾನು ಹೇಳ್ತಿರೋದು 2003 ಅಲ್ಲಿ ಜಾಯ್ನ್ ಆದೆ. ಅಲ್ಲೊಂದು 15 years ಕೆಲಸ ಮಾಡಿದೆ. ಅದಾದಮೇಲೆ ಸ್ವಂತ ಶುರು ಮಾಡಿ ಈಗ ನಿಮ್ಮ ಮುಂದೆ ಇದ್ದೀನಿ. ಈಗ ನಿಮ್ಮ ಸಂಸ್ಥೆ ನಂದು ಸ್ವಂತ ಈಗ ಲೈಸನಿಂಗ್ ಎನಿ ಗೌರ್ಮೆಂಟಲ್ಲಿ. ಸೊ ನಾನು ತಮಾಷೆಗೆ ಹೇಳ್ತೀನಿ, ಮಲ್ಟಿನ್ಯಾಷನಲ್ ಕಂಪನೀಸ್ ಮಾತಾಡೋ ಇಂಗ್ಲೀಷು ನಮ್ಮ ಗೌರ್ಮೆಂಟ್ ಮಾತಾಡೋ ಇಂಗ್ಲೀಷಿಗೆ ನಾನು ಟ್ರಾನ್ಸ್ಲೇಟರ್ ಅಂತ. ಸೊ ಲೈಸನಿಂಗ್ ವರ್ಕ್ ಅಂತೀವಿ. ಈಗ ಬಿಸ್ನೆಸ್ ಅವ್ರು ಏನು ಮಾಡ್ತಾರೆ, ಅವರ ವ್ಯೂ ಪಾಯಿಂಟಿಂದ ಅವರೊಂದಷ್ಟು ಅಪ್ಲಿಕೇಶನ್ಸ್ ಹಾಕಿರ್ತಾರೆ, ಅಥವಾ ಅವ್ರದ್ದೊಂದಷ್ಟು ತೊಂದರೆಗಳಿರ್ತದೆ, ಅಥವಾ ಅವ್ರದ್ದೊಂದಷ್ಟು ಚಾಲೆಂಜಸ್ ಇರ್ತದೆ. ಈಗ ಗೌರ್ಮೆಂಟ್ ಕಡೆ ಅವ್ರದ್ದೇ ವಿಚಾರಗಳಿರ್ತದೆ. ಅಂದರೆ ಈ ಬಿಸ್ನೆಸ್ ಅವರು ಅಥವಾ ಪ್ರೈವೇಟ್ ಅವರು ಏನು ತಪ್ಪು ಮಾಡಬಾರ್ದು, ಅಥವಾ ಎಕ್ಸ್ಟ್ರಾ ಬೆನಿಫಿಟ್ ತೊಗೊಬಾರ್ದು, ಅಥವಾ ಅವ್ರದ್ದೇ ಒಂದಷ್ಟು ಕನ್ಸರ್ನ್ಸ್ ಇರುತ್ತೆ, ಜನಗಳಿಗೆ ಒಂದು ಮೋಸ ಆಗಬಾರ್ದು, ಅದು ಇದು ಇರುತ್ತೆ. ಇಬ್ಬರದ್ದು ಇಂಟೆನ್ಷನ್ ಹೆಚ್ಚು ಕಮ್ಮಿ ಸೇಮ್ ಇರುತ್ತೆ. ಬಟ್ ಆ ಜಾಗ ಸೇರೋ ರೀತಿಗಳು, ಮಾತುಕತೆಗಳು ಇವರು ಪ್ರೈವೇಟ್ ಅವ್ರಿಗೆ ಅನಿಸುತ್ತೆ ಏನು ಗೌರ್ಮೆಂಟ್ ಅವ್ರು ನಮ್ಮ ಮೇಲೆ ಅಷ್ಟೊಂದು ಡೌಟ್ ಪಡ್ತಾರೆ ಅಂತ. ಗೌರ್ಮೆಂಟ್ ಅವ್ರದ್ದು ಏನಿದು ಅಂತಂದರೆ, ನಿಮಗೆ ನಾವು ಹಂಗೆ ಫ್ರೀಡಮ್ ಕೊಟ್ಬಿಟ್ರೆ ನೀವು ಎಲ್ಲಿ ಶಾರ್ಟ್ಕಟ್ಗಳು ತೊಗೊಂಡು ಏನೇನು ಮಾಡಿಬಿಡ್ತೀರ ಅಂತ ಅವ್ರ ಕನ್ಸರ್ನ್ ಇರುತ್ತೆ. ಸೊ ಇದೆರಡನ್ನೂ ನಾವು ನನ್ನಂಥವ್ರು ಕೂರಿಸಿ, ನೋಡಪ್ಪ ನಿಮ್ಮ ಇಂಟೆನ್ಷನ್ ಇದೆ, ನಿಮ್ಮದಿದೆ, ನಿಮಗೇನು ಇದರಲ್ಲಿ ಪ್ರಾಬ್ಲಮ್ ಇದೆ, ನಿಮಗೇನು ತೊಂದರೆ ಇದೆ, ಓಕೆ ಇದು ಹೆಂಗೆ ನಾವು ಸಾಲ್ವ್ ಮಾಡಿ ಹೆಂಗೆ ಮುಂದಕ್ಕೆ ತೊಗೊಂಡು ಹೋಗ್ಬೋದು, ಪ್ರಾಜೆಕ್ಟ್ಗಳು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು. ಈ ಲಾಗಳು ಇದನ್ನು ಪರ್ಮಿಟ್ ಮಾಡಲ್ಲ. ನೀವು ಅಂದ್ಕೊಂಡಂಗೆ ಸಡನ್ನಾಗಿ ಬಂದೆ ನಾಳೆ ಬೆಳಗ್ಗೆ ನಾನು ಇಲ್ಲಿಂದ ಫ್ಯಾಕ್ಟ್ರಿ ಹಾಕ್ಬಿಡ್ತೀನಿ ಅಂದರೆ ಆಗಲ್ಲ. ಅದಕ್ಕೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಪ್ರೊಸೀಜರ್ಗಳಿದೆ. ಅದನ್ನು ಅವ್ರಿಗೆ ಅರ್ಥ ಆಗೋವಂಥ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋಂಥದ್ದು, ಎಸ್ಪೆಷಲಿ ಮಲ್ಟಿನ್ಯಾಷನಲ್ಸ್ಗೆ. ನಮ್ಮವ್ರಿಗೆ ಬೇಗ ಅರ್ಥ ಆಗುತ್ತೆ. ಮಲ್ಟಿನ್ಯಾಷನಲ್ ಕಂಪ್ನೀಸ್ ಸ್ವಲ್ಪ ಕಷ್ಟ ಅವ್ರಿಗೆ. ಅಷ್ಟು ಡೌಟಾ ನಮ್ಮ ಮೇಲೆ, ನಾವು ಆ ಥರ ಕರೆಕ್ಟಾಗಿ ಅಲ್ಲಿ ಏನು ರೂಲ್ಸ್ ಇದೆ ಫಾಲೋ ಮಾಡ್ತೀವಲ್ಲ ನಾವು ಅಂತ. ನಮ್ಮಲ್ಲಿ ಅದೆಲ್ಲ ಇಲ್ಲ, ಅದಕ್ಕೊಂದು ಅಫಿಡವಿಟ್ ಇರಬೇಕು, ನಾವೊಂದು ಇನ್ಸ್ಪೆಕ್ಷನ್ ಇರ್ತದೆ. ಈಗೆಲ್ಲ ಚೇಂಜ್ ಆಗಿದೆ. ಬಟ್ ನಾನು ಮಾಡೋದಂಥ ಪೀಕ್ ಟೈಮಲ್ಲಿ ಹಲವಾರು ಚಾಲೆಂಜಸ್ ಇರ್ತಾಯಿತ್ತು. ಈಗ ಲಾಸ್ಟ್ ಒಂದು 4-5 yearsಯಿಂದ ಕಂಪ್ಲೀಟ್ ಬದಲಾವಣೆ ಆಗಿದೆ. ಸೊ ಇದು ಬರೀ ಇಲ್ಲಿ ಮಾತ್ರ ಅಲ್ಲ, ಸೊ ಸೌತ್ ಇಂಡಿಯಾ ಅಲ್ಲಿ ಒಂದಷ್ಟು ಕಡೆ ಎಲ್ಲೆಲ್ಲಿ ನನಗೆ ಗೌರ್ಮೆಂಟ್ ಪ್ರಾಸೆಸ್ಗಳು ಕ್ಲೀನಾಗಿ ಅರ್ಥ ಆಗುತ್ತೋ ಅದನ್ನು ನಾನು ಅವ್ರಿಗೆ ಕನ್ಸಲ್ಟೆಂಟ್ ಆಗಿ ಅವ್ರಿಗೆ ಕ್ಲೀನಾಗಿ ಗೈಡ್ ಮಾಡ್ತೀನಿ. So liaising between the corporates, multinational companies and government. Great. And ನನ್ನ ಕೋರ್ ಕಾಂಪಿಟೆನ್ಸಿ ಎಸ್ಪೆಷಲಿ ಜಾಪನೀಸ್ ಕಂಪ್ನೀಸು, UK ಕಂಪ್ನಿ, US, ಜರ್ಮನ್, ಈ ಕಂಪ್ನೀಸ್ದು ನಂದು ಸ್ವಲ್ಪ ಅಂದರೆ ಅವರ ಬೇರೆ ಹಳೆ ಕಂಪನಿಗಳು ಮಾಡಿರೋದ್ರಿಂದ ಅವ್ರಿಗೆ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಜಾಸ್ತಿ. ಆಲ್ರೆಡಿ ನಮ್ಮ ಕಂಪನಿಗಳಿಗೆ ಬೇರೆ ಕಂಪ್ನಿಗಳು ಮಾಡಿದ್ದಾರೆ, ಅವ್ರು ಹೆಲ್ಪ್ ಮಾಡಿದ್ದಾರೆ, ಸಾರ್ಟ್ ಔಟ್ ಆಗಿದೆ, ಇಶ್ಯೂ ಸಾರ್ಟ್ ಔಟ್ ಆಗಿದೆ, ಅಥವಾ ಇಂಪ್ಲಿಮೆಂಟ್ ಆಗಿದೆ. ಸೊ ಅವರು ರೆಫರೆನ್ಸ್ ಕೊಡ್ತಾರೆ, ನಾವು ಅವ್ರಿಗೂ ಅದೇ ಥರ ಮಾಡಿಕೊಡ್ತೀವಿ.
ಇದರಿಂದ ಒಂದಷ್ಟು ಜನ ಕೆಲಸ ಸಿಗುತ್ತೆ, ಇನ್ನೊಂದಷ್ಟು ಜನ ಏನು ಹೂಡಿಕೆ ಆಗುತ್ತೆ. ನಮ್ಗೆ ಅದು ಏನಂತಾರೆ, ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರಿದಂಗೆ ನಾವು ಆ ಥರ ಸೈಕಲಲ್ಲಿ ಅದು ಒಂದು ಸ್ವಲ್ಪ ಬ್ಲೆಸ್ಸಿಂಗ್ ಸಿಗ್ತಾ ಇರ್ತದೆ. ಇನ್ನು 3 ತಿಂಗಳು ಟೈಮ್ ಕೊಡು, ನಿನ್ನೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹಾಕ್ಬಿಡ್ತೀನಿ. ಸೊ ಮತ್ತೆ ನೀವು ಆ್ಯಕ್ಟಿಂಗ್ ಹೋಗಲೇ ಇಲ್ಲ? ಸರ್ ಹೋಗಿಲ್ಲ, ಅಂದರೆ ಅದೇನೋ ಬೇಕು ಅಂತ ಹೋಗಿಲ್ಲ ಅಂತಲ್ಲ. ಇಂಥದ್ದೆಲ್ಲನೂ 18 ವರ್ಷದಲ್ಲಿ ನಡೀತದೆ ಏನೋ ಗೊತ್ತಿಲ್ಲ. ಸೊ ಆ ಥರ ಥರ್ಡ್ 18ನೇ ವರ್ಷಕ್ಕೆ ಬಂದಿದ್ದೀನಿ. ಬಟ್ ಎಳೀತಾ ಇದೆ, ನನ್ನ ತುಂಬಾ ಎಳೀತಾ ಇದೆ, ಈಗೀಗ ಸೆಳೀತಾ ಇದೆ. ಎಸ್ಪೆಷಲಿ ಕೋವಿಡ್ ಆದಮೇಲೆ ಏನು ನಮ್ಮ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿದು ಏನು ಸಿನಾರಿಯೋ ಏನು ಚೇಂಜ್ ಆಗಿದೆ ಇವತ್ತು. ಮುಂಚೆ ಆದರೆ ಒಂದಷ್ಟು ಲಿಮಿಟೇಷನ್ಸ್ ಇರ್ತಾಯಿತ್ತು. ಈಗ ಏನಂತಾರೆ, ನಿಮ್ಮ ವರ್ಕ್ ಒಂದಲ್ಲ ಒಂದು ರೀತಿ ಜನಕ್ಕೆ ಸೇರುತ್ತೆ ಅನ್ನೋದು ಆ ಗ್ಯಾರಂಟಿ ಸಿಗೋದ್ರಿಂದ ಆಸೆ ಜಾಸ್ತಿ ಬಂದಿದೆ. ಏನಾದ್ರು ಮಾಡಬೇಕು, ಡೈರೆಕ್ಷನ್ ಎಸ್ಪೆಷಲಿ ಮೇಯ್ನ್ ನನ್ನ ಇಂಟೆನ್ಷನ್ ಡೈರೆಕ್ಷನ್ ಮಾಡಬೇಕು, ಯಾವುದಾದ್ರೂ OTT ಪ್ಲ್ಯಾಟ್ಫಾರ್ಮ್ ಮೂಲಕ ಮಾಡೋ ಅಂತ ಆಸೆ ಅಂತೂ ತುಂಬಾ ಜಾಸ್ತಿ ಬಂದಿದೆ. ನೋಡ್ತಾ ಇದ್ದೀನಿ, ಆ ದಿಕ್ಕಲ್ಲಿ ನೋಡ್ತಾ ಇದ್ದೀನಿ. ಎಷ್ಟು ನಿಮಗೆ 40 ಈಗ? ಸರ್ ಆಯಿತು ಸರ್ 49 ಈಗ. ಇಲ್ಲ, ಇದು ಅರ್ಧ ಬಿಟ್ಕೊಂಡಿರೋದು ನಾನು ಇವಾಗ ಹೇಳಿದ್ನಲ್ಲ ಇದಕ್ಕೆ ಮುಂಚೆ ಇರೋ ಕೆಲಸಕ್ಕೆ. ಅಲ್ಲ ನಾನು ಕ್ಲೀನ್ ಶೇವ್ ಮಾಡಿಕೊಂಡು ಡೈ ಎಲ್ಲ ಹಾಕ್ಬಿಟ್ಟ ಅಂತಂದರೆ ಯಾವ ಚಿಕ್ಕ ಹುಡುಗ ಅಂದರೆ ನಾನು ತುಂಬ ನನ್ನ ಎಗೇನು ಹೊಗಳ್ತಾ ಇದ್ದೀನಿ ಅಂತಲ್ಲ, ಅವರು ಕಣ್ಣು ಕಾಣಿಸೋದು ಮಾಸ್ಟರ್ ಮಂಜುನಾಥ ಆಮೇಲೆ ಕಷ್ಟ. ನೀವೇನೋ ತುಂಬ ಸೀರಿಯಸ್ ಆಗಿ ಯಾವುದೋ ಒಂದು ಎಕ್ಸ್ಪ್ಲೇನ್ ಮಾಡಿದಾಗ ಸರ್ ಇದೆಲ್ಲ ಏನು ಅಂತ ಈಗ ಸ್ವಲ್ಪ ಅದು ಆ ಇಮೇಜ್ಗಾದರೂ ಸ್ವಲ್ಪ ಹಂಗೆ ಕಾಣಿಸ್ಕೊಳ್ಬೇಕು ಅನ್ನೋದಕ್ಕಾದರೂ ಸ್ವಲ್ಪ ಏಜ್ಡಾಗಿ ಕಾಣಿಸ್ಬೇಕು ನಾನು, ಇಲ್ಲಾಂದರೆ ತುಂಬ ಕಷ್ಟ ಆಗೋಗುತ್ತೆ ನನಗೆ. ಕುಟುಂಬ? ಹೆಂಡತಿ, ಅವಳು ನ್ಯಾಷನಲ್ ಲೆವೆಲ್ ಅಥ್ಲೀಟ್, 100 ಮೀಟರ್ಸ್ ಮತ್ತು 4x100 ಲಾಂಗ್ ಜಂಪರ್ ಮೆಡಲಿಸ್ಟ್. ಮಗ ಈಗ 8ನೇ ಕ್ಲಾಸ್, ವೇದಾಂತ್ ಅಂತ. ವೈಫ್ ಸ್ವರ್ಣರೇಖಾ ಅಂತ. ಮಗ ಈಗ 8th ಸ್ಟ್ಯಾಂಡರ್ಡ್ ನೀವ್ ಅಕಾಡೆಮಿಯಲ್ಲಿ ಕೆಲಸ ಓದ್ತಾ ಇದ್ದಾನೆ ಈಗ. ಲವ್ ಕಮ್ ಅರೇಂಜ್ಡ್. ಅಂದರೆ ಅವಳು ನಾನು ಫಸ್ಟ್ ಮೀಟ್ ಮಾಡಿದ್ದು ನಾನು ಭರತನಾಟ್ಯಂ ಕಲ್ತಿದ್ದೀನಿ. ಬೈದೇವೆ ತುಂಬ ಜನಕ್ಕೆ ಏನು ಗೊತ್ತಿರಲ್ಲ, ನಾನು 15-16 ಇದ್ದಾಗ ಇದೇ ಕನ್ಫ್ಯೂಸ್ಡಾಗಿ ಏನೋ ಓಡಾಡ್ತಾ ಇದ್ದೆ ಅನ್ನಲ್ಲ, ಆ ಟೈಮಲ್ಲಿ ಪುಣ್ಯಕ್ಕೆ ಹೋಗಿ ಭರತನಾಟ್ಯಂ ಸೇರಿಕೊಂಡೆ. ಕಲಿಬೇಕು ಅಂತ ಆಸೆ ಇತ್ತು, ಅದೊಂದು ಕಲಿತೆ. ಅಲ್ಲಿ ಅವಳು ಕುಚಿಪುಡಿ ಕಲಿತಾ ಇದ್ಲು, ಅಲ್ಲಿ ಮೀಟ್ ಮಾಡಿದ್ದು. ಬಟ್ ಅಂದರೆ ಫಸ್ಟ್ ಫ್ರೆಂಡ್ಸ್ ಆಗಿದ್ವಿ, ತುಂಬ ವರ್ಷ ಫ್ರೆಂಡ್ಸ್ ಆಗಿದ್ವಿ. ಒಂದು 7-8 ವರ್ಷ. ಅಂದರೆ ನನಗೆ 15-16, ಅವಳಿಗೆ 14-15 ಇದ್ದು. 2021 ಅಷ್ಟರೊಳಗೆ ಇಬ್ಬರು ಫ್ಯಾಮ್ಲಿನೂ ಇವ್ರು ಹೆಚ್ಚು ಕಮ್ಮಿ ಇವರು ಕ್ಲೋಸ್ ಫ್ರೆಂಡ್ಸ್ ಆದ್ರೂ ಇವರು ಇವತ್ತು ನಾಳೆ ಮದುವೆ ಆಗ್ತಾರೆ ಅಂತ ಅಂದ್ಬಿಟ್ಟು ಬೇಗ ಮದುವೆ ಮಾಡಿಸ್ಬಿಟ್ರು. ನಾನೊಂದು 23, ಅವಳೊಂದು 22. ಸೊ ಈಗ ನನ್ನ ಮದುವೆ ಆಗಿ 25 ವರ್ಷ ಆಯಿತು, 26ನೇ ವರ್ಷ ಇದು. ಅಲ್ಲೂ ಸಿಲ್ವರ್ ಜೂಬ್ಲಿ. ಮಗ ಅವನು ಆ್ಯಕ್ಟಿಂಗಲ್ಲಿ ತುಂಬಾ, ನಾನು ಎಷ್ಟಾಗುತ್ತೋ ಅಷ್ಟು ಎಲ್ಲ ಡೋರು ಮಾಡಿ ಎಲ್ಲ ಪುಷ್ ಮಾಡಿ ನೋಡಿದೆ. ಬಟ್ ಅವ್ನು ಸಿಂಗಿಂಗಲ್ಲಿ ತುಂಬಾ, ಅಂದರೆ ಅವನ ಕಲೆನೂ ಅದೇ ಥರ ತುಂಬ ಚೆನ್ನಾಗಿ ಹಾಡ್ತಾನೆ. ಸ್ವಿಮ್ಮಿಂಗಲ್ಲಿ ಅವಳಿಗೆ ಆ್ಯಥ್ಲೀಟ್, ಅವಳು ಓಡೋದು. ಅದ್ರ ಬಿಟ್ಟು ಸ್ವಿಮ್ಮಿಂಗ್ ತೊಗೊಂಡಿದ್ದಾನೆ, ನಾನು ಆ್ಯಕ್ಟಿಂಗ್ ಮಾಡೋದು, ನನ್ನ ಆ್ಯಕ್ಟಿಂಗ್ ಬಿಟ್ಟು ಸಿಂಗಿಂಗ್ ತೊಗೊಂಡಿದ್ದಾನೆ. ಸ್ವಿಮ್ಮಿಂಗು ಸಿಂಗಿಂಗು ಅದರಲ್ಲಿ ಫೋಕಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಾವಿಬ್ಬರು ಅಯ್ಯೋ ನಂದು ಯಾವುದಾದ್ರೂ ಮಾಡಬೇಕಾಗಿತ್ತು. ನನಗೆ ಹಾಡಕ್ಕೆ ಬರಲ್ಲ, ಸಕಲಾಗಿ ಆಡ್ತಾನೆ. ಅವಳಿಗೆ ಸ್ವಿಮ್ಮಿಂಗ್ ಬರಲ್ಲ, ಅವ್ನು ಸೂಪರ್ ಸ್ವಿಮ್ಮಿಂಗ್ ಮಾಡ್ತಾನೆ. ಸೊ ಈ ಥರ ಸ್ವಲ್ಪ ಮೇಲೆ ದೇವರು ಒಂದು ಸ್ವಲ್ಪ ನಗ್ತಾ ಇರ್ತಾನೆ ಅನ್ಸುತ್ತೆ, ಅವಾಗ ಚೂಟ್ ಬಿಟ್ಬಿಡ್ತಾನೆ ಅನ್ಸುತ್ತೆ. ಅಮ್ಮ ಇದ್ದಾರೆ? ಅಮ್ಮ ಇಲ್ಲ, ಅಮ್ಮನೂ ತೀರೋದ್ರು 2000 ಡೇಟಲ್ಲೇ ಮಾಡ್ತಾವೆ, 2019 ತೀರೋದ್ರು. ಬಿಫೋರ್ ಕೋವಿಡ್. ಸೊ ಈಗೆಲ್ಲ ಇರೋದಿಷ್ಟೇ. ನಮ್ಮ ಚಿಕ್ಕಪ್ಪ ಇದ್ದಾರೆ. ಅವರು ಅಂದರೆ ನಮ್ಮ ಚಿಕ್ಕಮ್ಮ ಬಂದು ನಾನು ಅಕ್ಕ ಅಂತ ಕರಿತೀನಿ ಅವ್ರನ್ನ. ಯಾಕಂದರೆ ನಮ್ಮ ಚಿಕ್ಕಮ್ಮ 1 ವಯಸ್ಸು ಮಗು ಇದ್ದಾಗ ನಮ್ಮ ತಾಯಿ ಕೈಯಲ್ಲಿ ಕೊಟ್ಟು ಅವ್ರ ಅಮ್ಮ ತೀರೋದ್ರು. ಸೊ ನಮ್ಮಮ್ಮನೇ ನಮ್ಮ ಚಿಕ್ಕಮ್ಮನ ಬೆಳೆಸಿದ್ದು. ಅಂದರೆ 1 ವಯಸ್ಸು ಮಗುವಿಂದ ಬೆಳೆಸ್ತಾರೆ ಅಂದರೆ ಅವ್ರ ಮಗಳ ಥರನೇ, ದೊಡ್ಡ ಮಗಳ ಥರ. ಸೊ ಅವರು ನನ್ನ ಅಕ್ಕ ಅಂತ ಕರಿತೀನಿ, ಬಟ್ ನಾನು ಆ್ಯಕ್ಚುಲಿ ಚಿಕ್ಕಮ್ಮ ಆಗಬೇಕು. ಸೊ ಚಿಕ್ಕ ಕುಟುಂಬ, ಚಿಕ್ಕಮ್ಮ, ಚಿಕ್ಕಪ್ಪ, ಹೆಂಡತಿ, ಮಗ, ನಾನು. ಕನ್ನಡಿಗರು ಸ್ವಾಮಿನ ಮರಿತಾ ಇಲ್ಲ, ನೆನಪು ಮಾಡ್ಕೋತಾ ಇದ್ದಾರೆ. ಹೇಗೆ ಕಾರಣಕ್ಕೆ? ನನಗೆ ಖುಷಿ ಆಗುತ್ತೆ ಸರ್. ಅದೇ ಯಾವುದೋ ನಾನು ಮಾತ್ರ ಅಲ್ಲ, ನಮ್ಮ ತಂದೆ ತಾಯಿ ಎಲ್ಲ ಮಾಡಿದ ಪುಣ್ಯ ಅನಿಸುತ್ತೆ. ಎಲ್ಲ ಮಾಡಿದ್ದು ಈ ಲೆವೆಲ್ ಆಫ್ ಪ್ರೀತಿ ಸಿಗಬೇಕು ಅಂತಂದರೆ ಡೆಫಿನೆಟ್ಲಿ ಏನೋ ನಮಗೆ ತಿಳಿಯೋದಕ್ಕಿಂತ ಇನ್ನೂ ದೊಡ್ಡದು ಏನೋ ಒಂದು ಮೇಲ್ಗಡೆ ಯಾವುದೋ ಒಂದು ಬ್ಲೆಸ್ಸಿಂಗ್ ಇರಬೇಕು. ಇಲ್ಲಾಂದರೆ ಬೇರೆ ಯಾವ ರೀತಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದನ್ನು. ಹೆಂಗೆ ಅದು ಎಲ್ಲನೂ ಇದಿಷ್ಟು ನಿನಗೆ ಆಗಬೇಕು ಅಂತಂದರೆ ಏನೋ ಒಂದು ಯಾವುದೋ ಒಂದು ಒಳ್ಳೇದು ಮಾಡಿದ್ದೀನೋ ಅಥವಾ ನಮ್ಮ ತಂದೆ ತಾಯಿ ಒಳ್ಳೇದು ಮಾಡಿದ್ರೋ ಅದರಿಂದಾನೇ ಹೊರ್ತು ನಾನು ಮಾಡಿದೆ ಅಂತಿಲ್ಲ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇಷ್ಟು ಒಂದು ಲಕ್ ಇರೋದಕ್ಕೆ ಅಥವಾ ಇಷ್ಟು ಪುಣ್ಯ ಮಾಡಿರೋದಕ್ಕೆ ಏನು ರೀಸನ್ ಅಂತಂತೂ ಗೊತ್ತಿಲ್ಲ.
ಬಟ್ ನೀವು ನಿಮ್ಮ ಬಾಸ್ನ ಮಿಸ್ ಮಾಡ್ಕೋತೀರಾ? 100% ಸರ್, ತುಂಬಾ. ಬೈ ಚಾನ್ಸ್ 90s ಸರ್ ತೀರ್ಕೊಂಡಿಲ್ಲ ಅಂದಿದ್ರೆ ನಿಮ್ಮ ಕರಿಯರೇ ಬೇರೆ ಇರೋದು. 100% ಸರ್ ಅಲ್ವಾ? ಯಾಕಂದ್ರೆ ಅವ್ರು ಅವಾಗಲೇ ನನಗೆ ಅವರು ಅಂದರೆ ಲಾಸ್ಟಲ್ಲಿ ನಮ್ಮ ಮಾತುಕತೆ ಇದ್ದಿದ್ದು, ನೀನು ಸ್ಕ್ರಿಪ್ಟಿಂಗ್ ಮೇಲೆ ನೀನು ಫೋಕಸ್ ಮಾಡು, ಡೈರೆಕ್ಷನ್ ಮೇಲೆ ಫೋಕಸ್ ಮಾಡು, ಆಯಿತು ನಿನ್ನ ಆ್ಯಕ್ಟಿಂಗ್ದೆಲ್ಲ ಅದು ಸೈಡಿಗಿದೆ, ಅದು ಆಯ್ತದು, ನೆಕ್ಸ್ಟ್ ಮುಂದಾಲೋಚನೆ ಶುರು ಮಾಡ್ಕೊ, ನಾನು ಇವಾಗ ಹೋಗಿ ಸ್ಪೆಷಲ್ ಎಫೆಕ್ಟ್ಸ್ ಎಲ್ಲ ತರೋಣ ಅಂತಿದ್ದೀನಿ, ಅದ್ರ ಬಗ್ಗೆ ಏನಾದ್ರು ಕಥೆಗಳು ಅದನ್ನು ಯೋಚನೆ ಮಾಡು ಅಂತ ಅಂದ್ಬಿಟ್ಟು ನಮ್ಮ ಶ್ರೀನಾಥ್ ಮಗ ದೋದಿ, ರವಿ ಅವನು ಜೊತೆಗಿದ್ದ, ನೀವೆಲ್ಲ ಸೇರಿ ಏನಾದರೂ ಒಂಥರ ಸ್ಕ್ರಿಪ್ಟ್ ಬಗ್ಗೆ ಯೋಚನೆ ಮಾಡಿ, ಅವರು ಆಲ್ರೆಡಿ ಆ ರೂಟಲ್ಲಿ ಇದ್ರು ಅವರು. ನೆಕ್ಸ್ಟ್ ನಾವು ಬೇರೆ ನೆಕ್ಸ್ಟ್ ಲೆವೆಲ್ಗೆ ಎಲ್ಲಿ ಯೋಚನೆ ಮಾಡೋಣ ಅಂತ. ಆಗ ಗೋಸ್ಟ್ ಅಂತ ಒಂದು ಇಂಗ್ಲೀಷ್ ಮೂವಿ ಬಂದಿತ್ತು, ಪ್ಯಾಟ್ರಿಕ್ ಸ್ವೇಜ್ ಮತ್ತು ಡೆಮಿ ಮೂರ್. ಅದರಲ್ಲಿ ಫಸ್ಟ್ ಅಂದರೆ ಈ ಸ್ಪೆಷಲ್ ಎಫೆಕ್ಟ್ಸನ್ನು ಒಂಥರ ಡಿಫ್ರೆಂಟ್ ನೆಕ್ಸ್ಟ್ ಲೆವೆಲ್ಗೆ ತಂದಿದ್ರು. ಆ ಕಂಪನಿ ಮಾಡಿದ್ದೇನೋ ಹೋಗಿ ಮಾತಾಡ್ಸ್ಕೊಂಬರಕ್ಕೆ ಹೋಗಿದ್ರು ಲಂಡನ್ಗೆ. ಅದನ್ನು ತನ್ನಿ ಬೆಂಗಳೂರಿಗೆ, ನಾವಿಲ್ಲಿ ಮಾಡ್ಬೇಕು, ನಾವಿಲ್ಲಿ ಆ ಥರ ಸಿನಿಮಾಗಳು ಮಾಡ್ಬೇಕಿಲ್ಲಿ, ಬೆಂಗಳೂರು ರೆಡಿ ಇದೆ, ಈ ಥರ ನಾವು ಬ್ಯಾಕ್ ಎಂಡ್ ಕೆಲಸ ಮಾಡ್ತೀವಿ ಅಂತ. ಸರ್ ಇದನ್ನು 1990 ಯೋಚನೆ ಮಾಡಿದ್ರು. ನಾವು ಕೊನೆಗೆ ಆ ಜಾಗಕ್ಕೆ ಬಂದಿದ್ದು 2010 20 ವರ್ಷ ಆದಮೇಲೆ. ಸೊ ದಟ್ಸ್ ವೈ ಹಿ ವಾಸ್ 20 years ahead. 1990 ತರಬೇಕು ಅಂತ ಹೋಗಿದ್ದು. ಆ ಕೆಲಸಗಳನ್ನೆಲ್ಲ ಇಲ್ಲಿ ತರಬೇಕು, ನಾವು ನಿಮ್ಗೆ ಏನಿದೆ ನಾವು ಮಾಡ್ಕೊಡ್ತೀವಿ ಅಂತ. ಈ ಬಗೆಯ ಬದುಕು ನಮದು ಎಂದು. ಬಹಳ ಬಹಳ ಧನ್ಯವಾದ ಮಾಸ್ಟರ್ ಮಂಜುನಾಥ್ ಅವ್ರಿಗೆ. ನಮ್ಮ ಬಾಲ್ಯದ ಸ್ವಾಮಿ, ನಮ್ಮ ಈಗಿನ ಸ್ವಾಮಿ ಕೂಡ ಹೌದು. ನಾವು ಎಷ್ಟು ಸಲ ಮಾಲ್ಗುಡಿ ಡೇಸ್ ನೋಡಿದ್ರು ಕೂಡ ಬಹಳ ಹೊಸದಾಗಿ ಫ್ರೆಶ್ ಆಗಿ ಕಾಣುವಂತಹ ವಿಚಾರ ಕ್ರಿಯೇಟ್ ಮಾಡಿದ್ದು ನೋಡಿದ್ದು ಲೆಜೆಂಡ್ ಶಂಕರ್ನಾಗ್ ಅವರು, ಬಾಸ್ ಶಂಕರ್ನಾಗ್ ಅವರು. ಕ್ರಿಯಾಶೀಲತೆ ಅಂತ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ ಇದ್ದರೆ, ಈಕ್ವಲೆಂಟ್ ವರ್ಡ್ ಇದ್ದರೆ, ದಟ್ ಈಸ್ ಶಂಕರ್ನಾಗ್ ಸರ್. ಅವರ ಗಡಿಯಲ್ಲಿ ಬೆಳೆದಂತಹ ಅವರ ಶಿಷ್ಯರು ಅಂತ ಕರಿಬೋದೇನೋ ಗೊತ್ತಿಲ್ಲ. 100% ಅವ್ರ ಹೆಸರು ಹೇಳಿ ನಾನು ಏನು ಬೇಕಾದ್ರೂ ನಂಗೆ ಅದು ಹೆಮ್ಮೆ. ಗ್ರೇಟ್ ಸರ್, ಗ್ರೇಟ್. ಸೊ ಹಾಗಾಗಿ ಇದು 2ನೇ ಸಲ ಮಾಸ್ಟರ್ ಮಂಜುನಾಥ್ ಅವ್ರ ಕಲಾ ಮಾಧ್ಯಮಕ್ಕೆ ಬಂದದ್ದು. ಕೋವಿಡ್ ಟೈಮ್, ಪೀಕ್ ಕೋವಿಡ್ ಇದ್ದಾಗಲೂ ಕೂಡ ಅವ್ರ ಕಚೇರಿಗೆ ಅವ್ರು ಕರೆಸಿದ್ರು. ಸೊ ಹಾಗಾಗಿ ಸರ್ ಡಬಲ್ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. La 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 la.